ನಿಮ್ಮ ಮೊದಲನೆಯ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಆಪ್ಷನ್ ಎ ವಿಜಯಲಕ್ಷ್ಮಿ ಪಂಡಿತ್, ಆಪ್ಷನ್ ಬಿ ಅನಿ ಬೆಸೆಂಟ್, ಆಪ್ಷನ್ ಸಿ ಕೆ.ಎಸ್. ನಾಗರತ್ನಮ್ಮ, ಆಪ್ಷನ್ ಡಿ ಮಮತಾ ಬ್ಯಾನರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಜಯಲಕ್ಷ್ಮಿ ಪಂಡಿತ್. ನಿಮ್ಮ ಎರಡನೆಯ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಆರತಿ ಸಹಾ, ಆಪ್ಷನ್ ಬಿ ಆಶಾಪೂರ್ಣ ದೇವಿ, ಆಪ್ಷನ್ ಸಿ ಮದರ್ ತೆರೇಸಾ, ಆಪ್ಷನ್ ಡಿ ಸುನಿತಾ ವಿಲಿಯಮ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಶಾಪೂರ್ಣ ದೇವಿ. ನಿಮ್ಮ ಮೂರನೆಯ ಪ್ರಶ್ನೆ, ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ಬಿ ಮೀರಾ ಕುಮಾರ್, ಆಪ್ಷನ್ ಸಿ ಮದರ್ ತೆರೇಸಾ, ಆಪ್ಷನ್ ಡಿ ಎಂ.ಎಸ್. ಸುಬ್ಬಲಕ್ಷ್ಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮದರ್ ತೆರೇಸಾ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಆಪ್ಷನ್ ಎ ಅನ್ನಾ ಚಾಂಡಿ, ಆಪ್ಷನ್ ಬಿ ಅಮೃತ್ ಕೌರ್, ಆಪ್ಷನ್ ಸಿ ರೀಟಾ ಫಾರಿಯಾ, ಆಪ್ಷನ್ ಡಿ ಕಲ್ಪನಾ ಚಾವ್ಲಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಪನಾ ಚಾವ್ಲಾ. ನಿಮ್ಮ ಐದನೆಯ ಪ್ರಶ್ನೆ, ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ ಎ ಲೀಲಾ ಸೇಠ್, ಆಪ್ಷನ್ ಬಿ ಅರುಂಧತಿ ರಾಯ್, ಆಪ್ಷನ್ ಸಿ ಪಿ.ಟಿ. ಉಷಾ, ಆಪ್ಷನ್ ಡಿ ವಿಜಯಲಕ್ಷ್ಮಿ ಪಂಡಿತ್. ಸರಿಯಾದ ಉತ್ತರ ಆಪ್ಷನ್ ಬಿ ಅರುಂಧತಿ ರಾಯ್. ನಿಮ್ಮ ಆರನೆಯ ಪ್ರಶ್ನೆ, ಭಾರತದ ಮೊದಲ ವಿಶ್ವ ಸುಂದರಿ ಯಾರು? ಆಪ್ಷನ್ ಎ ಸುಸ್ಮಿತಾ ಸೇನ್, ಆಪ್ಷನ್ ಬಿ ಸುನಿತಾ ವಿಲಿಯಮ್ಸ್, ಆಪ್ಷನ್ ಸಿ ರೀಟಾ ಫಾರಿಯಾ, ಆಪ್ಷನ್ ಡಿ ನಿಕೋಲ್ ಫಾರಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ರೀಟಾ ಫಾರಿಯಾ. ನಿಮ್ಮ ಏಳನೆಯ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರು? ಆಪ್ಷನ್ ಎ ಎಂ.ಎಸ್. ಸುಬ್ಬಲಕ್ಷ್ಮಿ, ಆಪ್ಷನ್ ಬಿ ಕೆ.ಎಸ್. ನಾಗರತ್ನಮ್ಮ, ಆಪ್ಷನ್ ಸಿ ಆಶಾಪೂರ್ಣ ದೇವಿ, ಆಪ್ಷನ್ ಡಿ ಮಮತಾ ಬ್ಯಾನರ್ಜಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮಮತಾ ಬ್ಯಾನರ್ಜಿ. ನಿಮ್ಮ ಎಂಟನೆಯ ಪ್ರಶ್ನೆ, ಕನ್ನಡದ ಮೊದಲ ಕವಯಿತ್ರಿ ಯಾರು? ಆಪ್ಷನ್ ಎ ಅಕ್ಕ ಮಹಾದೇವಿ, ಆಪ್ಷನ್ ಬಿ ಮೀರಾಬಾಯಿ, ಆಪ್ಷನ್ ಸಿ ಸಾವಿತ್ರಿಬಾಯಿ ಫುಲೆ, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕ ಮಹಾದೇವಿ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ವೈದ್ಯರು ಯಾರು? ಆಪ್ಷನ್ ಎ ಗಂಗೂಬಾಯಿ ಹಾನ್ಗಲ್, ಆಪ್ಷನ್ ಬಿ ಡಾಕ್ಟರ್ ಆನಂದಿಬಾಯಿ ಜೋಶಿ, ಆಪ್ಷನ್ ಸಿ ಸಾವಿತ್ರಿಬಾಯಿ ಫುಲೆ, ಆಪ್ಷನ್ ಡಿ ಅರುಂಧತಿ ರಾಯ್. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಆನಂದಿಬಾಯಿ ಜೋಶಿ. ನಿಮ್ಮ ಹತ್ತನೆಯ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು? ಆಪ್ಷನ್ ಎ ಡಾ ಆನಂದಿಬಾಯಿ ಜೋಶಿ, ಆಪ್ಷನ್ ಬಿ ಅನ್ನಾ ಚಾಂಡಿ, ಆಪ್ಷನ್ ಸಿ ಸಾವಿತ್ರಿಬಾಯಿ ಫುಲೆ, ಆಪ್ಷನ್ ಡಿ ಈ ಮೇಲಿನ ಯಾರೂ ಅಲ್ಲ.
ಈ ಪ್ರಶ್ನೆಯ ಉತ್ತರವನ್ನು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಆನ್ ಮಾಡಿ. ಧನ್ಯವಾದಗಳು.